In Hebrews 8:12, ಇಬ್ರಿಯ 8:12 ಹೇಳುತ್ತೆ, it says, I will not remember their sins anymore. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಅಂತ ಹೇಳುತ್ತೆ. All of you must know that verse. ಈ ವಚನವನ್ನು ಪ್ರತಿಯೊಬ್ಬರು ಅರ್ಥಕೊಂಡಿರಬೇಕು, ತಿಳಿದಿರಬೇಕು. Hebrews 8:12. ಇಬ್ರಿಯ 8:12 ವಚನ. It's a good verse to underline in your Bible so that you never forget it. ಬಹಳ ಒಳ್ಳೆಯ ವಚನ, ನೀವು ಅದನ್ನ ಅಂಡರ್ಲೈನ್ ಮಾಡಬಹುದು, ಕೆಳಗಡೆ ಗುರುತು ಮಾಡಿ ಇಟ್ಕೊಳ್ಬಹುದು. Many times you may need to go back to that verse. ಬಹಳ ಸಲ ನೀವು ಆ ವಾಕ್ಯಕ್ಕೆ ಹೋಗಬೇಕಾಗಿ ಬರಬಹುದು, where God says, ದೇವರು ಹೇಳಿದ ವಚನ, I will not remember your sins anymore. ನಿನ್ನ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. Now if God says I will not remember your sins anymore, ದೇವರು ನಾನು ಎಂದಿಗೂ ನೆನಪಿಗೆ ತರೋದಿಲ್ಲ ನಿಮ್ಮ ಪಾಪಗಳನ್ನು ಹೇಳುವಾಗ, then who is the one who is trying to remind you of those sins? ಆದರೆ ನಿಮಗೆ ಯಾರು ನೆನಪಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ? You think it is the Holy Spirit reminding you. ನೀವು ಒಂದೊಂದ್ಸಲ ಅನ್ಕೊಂತೀರಾ ಪವಿತ್ರಾತ್ಮನ ನನ್ನ ನೆನಪಿಗೆ ತರ್ತಾ ಇದ್ದಾನೆ ಅಂತ. ಇಲ್ಲ, He says I will not remember it anymore. ದೇವರು ಹೇಳ್ತಾ ಇದ್ದಾರೆ ನಾನು ನೆನಪಿಗೆ ತರೋದಿಲ್ಲ, ತಂದುಕೊಳ್ಳೋದಿಲ್ಲ ಅಂತ. Who is the one who remembers it? ಯಾರು ನೆನಪಿಟ್ಕೊಂಡಿದ್ದಾರೆ? Tell me. ಹೇಳಿ. The devil, Satan. ಸೈತಾನ. ಹೌದು. So who is reminding you of those sins? ಆ ಪಾಪಗಳನ್ನು ಯಾರು ನಿಮಗೆ ನೆನಪಿಸ್ತಾ ಇದ್ದಾನೆ? Who is it? ಯಾರು? Satan. ಸೈತಾನ. Do you want to listen to Satan? ನೀವು ಸೈತಾನನ್ನ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? No. ಇಲ್ಲ. So you have already confessed your sin to God. ದೇವರಿಗೆ ನೀವು ಅರಿಕೆ ಮಾಡಿದಿರಾ? And the Lord says I will not remember it anymore. ಕರ್ತನು ಹೇಳ್ತಾನೆ ನಾನು ಇದನ್ನ ನೆನಪಿಗೆ ತರೋದಿಲ್ಲ. The devil stands there and says, but I will remember it always. ಸೈತಾನ ನಿಂತ್ಕೊಂಡು ಹೇಳ್ತಾನೆ ನಾನು ಯಾವಾಗಲೂ ನೆನಪಿಟ್ಕೊಂತೀನಿ ಅಂತ. And every now and then he'll come and remind you. ಆಗಾಗ ನಿಮಗೆ ಬಂದು ನೆನಪಿಸ್ತಾ ಇರ್ತಾನೆ. You remember 20 years ago what you did? 20 ವರ್ಷದ ಮೊದಲು ನೆನಪಿದೆಯಾ ನೀನು ಏನು ಮಾಡಿದೆ ಅಂತ? Or 5 years ago what you did? 5 ವರ್ಷದ ಮೊದಲು ಏನು ಮಾಡಿದೆ ಅಂತ? He will keep on reminding you. ಆತ ಮತ್ತೆ ಮತ್ತೆ ನಿಮಗೆ ನೆನಪಿಸ್ತಾ ಇರ್ತಾನೆ. And the sad thing is this, ದುಃಖದ ಸಂಗತಿ ಏನಂದ್ರೆ, that many believers listen to the devil. ಬಹಳಷ್ಟು ವಿಶ್ವಾಸಿಗಳು ಸೈತಾನನ ಧ್ವನಿಯನ್ನ ಕೇಳಿಸ್ಕೊಳ್ತಾರೆ, thinking it is the Holy Spirit. ಯೋಚನೆ ಅನ್ಕೊಳ್ತಾರೆ ಅದು ಪವಿತ್ರಾತ್ಮನ ಧ್ವನಿ. So that's the first thing you need to know today. ಇವತ್ತು ನೀವು ತಿಳ್ಕೊಳ್ಳುವಂತ ಮೊದಲ ವಿಷಯ ಅದು. God says, ದೇವರು ಹೇಳ್ತಾರೆ, I will not remember your sins anymore. ದೇವರು ಹೇಳ್ತಾರೆ ನಿಮ್ಮ ಪಾಪಗಳನ್ನು ನಾನು ಎಂದಿಗೂ ನೆನಪಿಗೆ ತಂದುಕೊಳ್ಳೋದಿಲ್ಲ. If you have not confessed your sin, ನೀವು ಅದನ್ನ ಅರಿಕೆ ಮಾಡಿಲ್ಲ ಅಂದ್ರೆ, then it is not forgiven. ಅದು ಕ್ಷಮಿಸಲ್ಪಟ್ಟಿಲ್ಲ. Then God remembers it. ದೇವರು ನೆನಪಿಸ್ಕೊಂತಾರೆ. So it's the best thing to do is confess your sin to God immediately. ಮಾಡುವಂತ ಉತ್ತಮ ಕೆಲಸ ಏನಂದ್ರೆ ತಕ್ಷಣವೇ ಆ ಪಾಪವನ್ನು ಅರಿಕೆ ಮಾಡುವಂತ. You know, what do you do if a thorn gets into your foot? ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಏನು ಮಾಡ್ತೀರಾ? How long do you take to take it out? ನೀವು ಎಷ್ಟು ಸಮಯ ತಗೊಳ್ತೀರಾ ಅದನ್ನು ತೆಗಿಲಿಕ್ಕೆ? Tell me, 5 minutes? ಹೇಳಿ, 5 ನಿಮಿಷ ತಗೊಳ್ತೀರಾ? Or 1 minute? 1 ನಿಮಿಷ? How many of you will leave a thorn in your foot for even 1 minute? ಎಷ್ಟು ಜನ ಆ ಮುಳ್ಳನ್ನು ಆ ಕಾಲಿನಲ್ಲಿ ಹಾಗೆ ಬಿಟ್ಟುಬಿಡ್ತೀರಾ 1 ನಿಮಿಷಗಳ ಕಾಲ? Even if you are doing the most important work, you will stop it and take out that thorn immediately. ಬಹಳ ಮುಖ್ಯವಾದ ಕೆಲಸ ಮಾಡ್ತಾ ಇದ್ರೂ ನೀವು ಆ ಕೆಲಸ ನಿಲ್ಲಿಸಿ ಆ ಮುಳ್ಳನ್ನು ತೆಗೆದಾಕ್ತೀರಾ. Because it is going to harm your body, it will get infected and there will be pus there. ಯಾಕೆ ಅಂದರೆ ಅದು ನಿಮ್ಮ ಶರೀರವನ್ನು ಕೆಡಿಸುತ್ತೆ ಮತ್ತು ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ. When something pricks your conscience, it's like a thorn. ನಿಮ್ಮ ಮನಸಾಕ್ಷಿಯನ್ನು ಚುಚ್ಚುತ್ತೆ ಯಾವುದಾದ್ರೂ ಅಂದರೆ ಅದು ಮುಳ್ಳು ಥರ. How to take it out? ಅದನ್ನು ಹೇಗೆ ತೆಗಿಬೇಕು? Confess it to God. ದೇವರಿಗೆ ಅರಿಕೆ ಮಾಡಿರಿ. Lord, ಕರ್ತನೆ, I'm sorry I had a really bad thought now. ಕ್ಷಮಿಸಿ, ನಾನು ಆ ಒಂದು ಕೆಟ್ಟ ಯೋಚನೆಯನ್ನು ಮಾಡಿದೆ. I want to turn from it. I don't want it. ಅದು ಬೇಕಾಗಿಲ್ಲ ನನಗೆ, ಅದರಿಂದ ತಿರುಗ್ತೀನಿ ನಾನು. Lord, I'm sorry I spoke a rude word to my husband or my wife. ನನ್ನ ಹೆಂಡತಿಗೆ ಗಂಡನಿಗೆ ನಾನು ತುಂಬಾ ಗಟ್ಟಿಯಾದ ಮಾತನ್ನು ಆಡಿದೆ, ನೋಯಿಸಿದೆ. ನಾನು ಕ್ಷಮಿಸಿ, ನಾನು forgive me. ನನ್ನನ್ನು ಕ್ಷಮಿಸು ಸ್ವಾಮಿ. Then go to your husband or wife. ಗಂಡ ಹೆಂಡತಿ ಹತ್ರ ಹೋಗಿ say, I'm sorry for saying that. ನನ್ನನ್ನು ಕ್ಷಮಿಸು, ಹಾಗೆ ಹೇಳಿದ್ದಕ್ಕೆ please forgive me. ನನ್ನನ್ನು ದಯಮಾಡಿ ಕ್ಷಮಿಸು. See, many husbands and wives don't do that. ಬಹಳಷ್ಟು ಗಂಡ ಅಥವಾ ಹೆಂಡತಿಯರು ಹಾಗೆ ಮಾಡೋದಿಲ್ಲ. They confess to God immediately. ದೇವರಿಗೆ ಬಹಳ ಬೇಗ ಅರಿಕೆ ಮಾಡ್ತಾರೆ. But when it comes to confessing to the husband or wife, ಅದು ಗಂಡನಿಗೆ ಅಥವಾ ಹೆಂಡತಿಗೆ ಅರಿಕೆ ಮಾಡಬೇಕಾದಾಗ they say, oh,
That is very humiliating. ಅದು ಬಹಳ Bow down and ತಗ್ಗಿಸುವಂತದ್ದು. say, I'm sorry. ಅದು ಹೇಗೆ ಹೇಳೋದು, ನಾನು ಕ್ಷಮಿಸುವಂತಹ. So they leave that thorn there. ಆ ಒಂದು ಮುಳ್ಳನ್ನ ಹಾಗೆ ಬಿಟ್ಬಿಡ್ತಾರೆ. And it gets infected. ಅದು ಒಂದು ಅದನ್ನ ಕೆಡಿಸುತ್ತೆ ಶರೀರ. And there is pus. ಅಲ್ಲಿ ಒಂದು ಕೀವು ತುಂಬಿಕೊಳ್ಳುತ್ತೆ. And your fellowship with God is broken. ಅಲ್ಲಿ ದೇವರ ಜೊತೆಗಿನ ಅನ್ಯೋನ್ಯತೆ ಕಡಿದು ಹೋಗುತ್ತೆ. Then after 4 or 5 days you will say sorry. 4-5 ದಿವಸಗಳ ನಂತರ ನೀವು ಕ್ಷಮೆ ಕೇಳ್ತೀರಾ. Why wait till then? ಯಾಕೆ ಅಲ್ಲಿವರೆಗೆ ಕಾಯಬೇಕು? Immediately. ಬಹಳ ಬೇಗ Finish with it. ಅದನ್ನು ಮುಗಿಸ್ಬಿಡಿ. I'm sorry, I made a mistake there. I shouldn't have said that. ಕ್ಷಮಿಸಿಬಿಡು, ನಾನು ಹಾಗೆ ಹೇಳಬಾರ್ದಾಗಿತ್ತು ಅಂತ. It will deepen your relationship as husband and wife. ಅದು ಗಂಡ ಹೆಂಡತಿಯ ಒಂದು ಸಂಬಂಧನ ಬೆಳೆಸುತ್ತೆ. Or if you hurt a brother, ನೀವು ಒಬ್ಬ ಸಹೋದರನಿಗೆ ನೋಯಿಸಿದರೆ, said something rudely to somebody in the office, ಕೆಟ್ಟದಾಗಿ ಯಾರೋ ಒಬ್ಬ ಕೆಲಸ ಮಾಡೋನಿಗೆ ಹೇಳಿದ್ರೆ ಜೊತೆಯಲ್ಲಿ ಕೆಲಸದಲ್ಲಿ, go and apologize. ಅವರಿಗೆ ಕ್ಷಮೆ ಕೇಳಿ. Don't just ask God's forgiveness, ask forgiveness from the person you hurt. ದೇವರಿಂದ ಕ್ಷಮೆ ಕೇಳೋದು ಮಾತ್ರ ಅಲ್ಲ, ಆ ವ್ಯಕ್ತಿಯಿಂದ ಕೂಡ ಕ್ಷಮೆ ಕೇಳಬೇಕು. Then finish with it. Then you don't have to think about it anymore. ಅದನ್ನ ಮುಗಿಸ್ಬಿಡಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. Let the devil think what he likes. ಸೈತಾನ ಏನು ಬೇಕಾದ್ರೂ ಯೋಚನೆ ಮಾಡಲಿ. God has said, I will not remember it anymore. ದೇವರು ಹೇಳಿದ್ರು ನಾನು ಯಾವತ್ತೂ ನೆನಪಿಸಿಕೊಳ್ಳೋದಿಲ್ಲ ಅಂತ. Now I want all of you to do that to all the sins that you can remember in your life. ನಾನು ಇಲ್ಲಿ ಇರುವಂತ ಪ್ರತಿಯೊಬ್ಬರು ಬಹಳ ಬೇಗ ಇದನ್ನ ಮಾಡಬೇಕು ಅಂತ so that no sin from your past harasses you in future. ಇನ್ನು ಭವಿಷ್ಯದಲ್ಲಿ ಯಾವ ಹಳೆಯ ಪಾಪಗಳು ನಿಮ್ಮನ್ನ ನೋಯಿಸಬಾರದು, ದುಃಖಿಸಬಾರದು. Very important. ಅದು ಬಹಳ ಮುಖ್ಯ. What am I saying? ನಾನು ಏನು ಹೇಳ್ತಾ ಇದ್ದೀನಿ? I'm saying please remove all the thorns from your feet. ನಿಮ್ಮ ಕಾಲಿನಲ್ಲಿರೋ ಮುಳ್ಳುಗಳನ್ನೆಲ್ಲ ತೆಗೆದು ಬಿಡಿ ಅಂತ ಹೇಳ್ತಾ ಇದ್ದೀನಿ. Every one of them. ಪ್ರತಿಯೊಂದನ್ನು. Whatever is pricking your conscience today. ನಿಮ್ಮ ಮನಸ್ಸಾಕ್ಷಿನ ಚುಚ್ಚುತ್ತಾ ಇರೋ ಪ್ರತಿಯೊಂದನ್ನು. Confess it to the Lord right now. ಕರ್ತನಿಗೆ ಹೇಳಿ ಇವಾಗಲೇ. And if you have hurt somebody, you say first opportunity I'll go and ask forgiveness from that person. ಯಾರಿಗಾದರೂ ನೋಯಿಸಿದ್ರೆ ಸಿಗುವಂತ ಮೊದಲಿನ ಕ್ಷಣದಲ್ಲೇ ನಾನು ಕ್ಷಮೆ ಕೇಳ್ತೀನಿ. I want to give you a word of warning here. ಇಲ್ಲಿ ಒಂದು ಅಪಾಯವನ್ನು ತಿಳಿಸ್ತೀನಿ. The purpose of confessing to a person is to build better fellowship. ನಾವು ಒಬ್ಬರಿಗೆ ಆ ಒಂದು ಅರಿಕೆ ಮಾಡುವಂತ ಪಾಪವನ್ನು ಅರಿಕೆ ಮಾಡೋದು ಯಾಕೆ ಅಂದ್ರೆ ಅನ್ಯೋನ್ಯತೆ ಹೆಚ್ಚಾಗಲಿ ಅಂತ. So you must keep that in mind when you confess to a person. ನೀವು ಒಬ್ಬ ವ್ಯಕ್ತಿಗೆ ಅದನ್ನ ಅರಿಕೆ ಮಾಡುವಾಗ ಇದನ್ನ ನೆನೆಸ್ಕೊಳ್ಬೇಕು. Supposing somebody does not know that you have hurt him. ಇವಾಗ ಒಬ್ಬ ವ್ಯಕ್ತಿಗೆ ನಾನು ಏನು ಮಾಡಿದ್ದೀನಿ ಅದು ಗೊತ್ತಿಲ್ಲ. Then don't go and tell him. ಮತ್ತೆ ಅದನ್ನ ಹೋಗಿ ಆತನಿಗೆ ಹೇಳಬೇಡಿ. Supposing he doesn't know, why go and tell him and make him have a wrong attitude towards you? ಆತನಿಗೆ ಗೊತ್ತೇ ಇಲ್ಲ ಅಂದ್ರೆ ನೀವು ಹೇಳಿ ಅವನ ಮನೋಭಾವನ ಯಾಕೆ ಕೆಡಿಸ್ತೀರಾ? Because you and he have good fellowship. ನೀವು ಇಬ್ಬರಿಗೂ ಒಳ್ಳೆ ಅನ್ಯೋನ್ಯತೆ ಇದೆ. Now you go and confess to him some sin that he did not even know that you committed. ನೀವು ಒಂದು ಪಾಪವನ್ನು ಆತನಿಗೆ ಅರಿಕೆ ಮಾಡ್ತೀರಾ, ಆತನಿಗೆ ಗೊತ್ತೇ ಇರೋದಿಲ್ಲ ಅವನು ಮಾಡಿದಿರಾ ಅಂತ. That will spoil your relationship with him. ಅದರಿಂದ ಒಂದು ಸಂಬಂಧವನ್ನ ಕೆಡಿಸ್ಕೊಳ್ತೀರಾ. So then you have to be wise. ಅಲ್ಲಿ ಒಂದು ಜ್ಞಾನಿಗಳಾಗಿರಬೇಕು. Because some people are very foolish. ಬಹಳ ಮೂರ್ಖರಾಗಿರ್ತಾರೆ ಕೆಲವರು. I'll give you an extreme example. ಒಂದು ಅತಿಯಾದ ಒಂದು ಉದಾಹರಣೆಯನ್ನು ಕೊಡ್ತೀನಿ. One of you men are traveling in a bus. ನೀವು ಒಂದು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ. And you lust with your eyes after some girl sitting on the other side. ಒಂದು ಹುಡುಗಿ ಕುಳಿತುಕೊಂಡಿದ್ದಳನ್ನ ಆಕೆಯನ್ನು ಮೋಹಿಸ್ತೀರಾ ನೀವು ಮನಸ್ಸಿನಲ್ಲಿ. And you go to her. ನೀವು ಆಕೆ ಹತ್ರ ಹೋಗ್ತೀರಾ. I say, I'm sorry sister, I just lusted after you 5 minutes ago. ಸಹೋದರಿ, ನಾನು 5 ನಿಮಿಷದ ಮೊದಲು ನಿನ್ನನ್ನು ನೋಡಿ ಮೋಹಿಸಿದೆ ಅಂತ ಹೇಳ್ತೀರಾ. And she slaps you on your face. ನಿಮ್ಮ ಕೆನ್ನೆಗೆ ಸರಿಯಾಗಿ ಕೊಡ್ತಾಳ. You deserve it for your stupidity. ಅದಕ್ಕೆ ಅರ್ಹರಾಗಿದ್ದೀರಾ ನಿಮ್ಮ ಮೂರ್ಖತನಕ್ಕೆ. Don't do foolish things like that. ಹಾಗೆ ಮೂರ್ಖತನವನ್ನು ಮಾಡಬೇಡಿ. Okay, you did something wrong but she doesn't know about it. ನೀವು ಮಾಡಿರಬಹುದು, ಆಕೆಗೆ ಗೊತ್ತಿಲ್ಲದೆ ಇರಬಹುದು. Confess it to God. ದೇವರಿಗೆ ಅರಿಕೆ ಮಾಡಿ. So if another person does not know in some other situation that you did something wrong, ನೀವು ಇನ್ನೊಂದು ಸನ್ನಿವೇಶದಲ್ಲಿ ಏನೋ ಒಂದು ಮಾಡಿದಿರಾ, ಅದು ಆತನಿಗೆ ಗೊತ್ತಿಲ್ಲದೆ you have to ask ಇರಬಹುದು. yourself, ನೀವು ಕೇಳಬೇಕು ನಿಮಗೆ. Supposing I confess it to this person, will it build our fellowship or spoil our fellowship? ನೀವು ಕೇಳಬೇಕು, ಇದನ್ನ ಆತನಿಗೆ ಹೇಳೋದ್ರಿಂದ ನಮ್ಮ ಅನ್ಯೋನ್ಯತೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? If you feel if I confess it will spoil our fellowship, definitely. ನಿಮಗೆ ಅನಿಸುತ್ತೆ ಇದು ಹೇಳೋದ್ರಿಂದ ನಮ್ಮ ಅನ್ಯೋನ್ಯತೆ ಕಡಿದು ಹೋಗುತ್ತೆ, ಕೆಡುತ್ತೆ ಅಂತ ಅಂದ್ರೆ, then say, Lord, ನಂತರ ಹೇಳಿ, I'll tell him about it when I come to heaven. ನಾನು ಪರಲೋಕಕ್ಕೆ ಬಂದಾಗ ಅದರ ಬಗ್ಗೆ ಹೇಳ್ತೀನಿ ಸ್ವಾಮಿ. Because then our fellowship will not be spoiled. ಆವಾಗ ನಮ್ಮ ಅನ್ಯೋನ್ಯತೆ ಕೆಡೋದಿಲ್ಲ. Now if I tell it will make it worse. ಇಲ್ಲಿ ನಾನು ಹೇಳ್ಬಿಟ್ರೆ ನಮ್ಮ ಅನ್ಯೋನ್ಯತೆ ಸಂಬಂಧ ಕೆಡುತ್ತೆ. I'm saying this to liberate you.
ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಮುಕ್ತಿಗೊಳಿಸಲಿಕ್ಕೆ, that ಸ್ವತಂತ್ರಗೊಳಿಸಲಿಕ್ಕೆ. is another way the devil will harass you. ಯಾಕೆ ಅಂದ್ರೆ ಅದು ಒಂದು ರೀತಿಯಲ್ಲಿ ಸೈತಾನ ನಿಮ್ಮನ್ನು ಆಕ್ರಮಣ ಮಾಡ್ತಾನೆ. Go and confess the person. ನೀನು ಹೇಳು, ಅವನಿಗೆ ಅರಿಕೆ ಮಾಡು ಅಂತ ನಿಮ್ಮನ್ನು ತಳ್ತಾ ಇರ್ತಾನೆ. Spoil your fellowship with that person. ಯಾಕೆ ಅಂದ್ರೆ ನಿಮ್ಮ ಆತನೊಂದಿಗೆ ಸಂಬಂಧವನ್ನು ಕೆಡಿಸಲಿಕ್ಕೆ ಅವನು ಇಚ್ಛೆ ಪಟ್ಟಿದ್ದಾನೆ. So keep this in mind. ಇದನ್ನ ನೀವು ಮನಸ್ಸಿನಲ್ಲಿ The ಇಟ್ಕೊಳ್ಳಿ. devil's aim is to harass you first of all, make you feel condemned. ಸೈತಾನನ ಮೊದಲ ಹೆಜ್ಜೆ ಏನಂದ್ರೆ ನಿಮ್ಮನ್ನ ಅದನ್ನ ನೆನೆಸ್ಕೊಂಡು ನೀವು ಖಂಡಿಸ್ಕೊಳ್ಬೇಕು. Because of past sin that maybe you already confessed 10 times. ನೀವು ಹಳೆಯ ಒಂದು ಪಾಪ ಒಂದು 10 ಸಲ ನೀವು ಅರಿಕೆ ಮಾಡಿರ್ಬೋದು ದೇವರಿಗೆ. And the second thing the devil tries to do is spoil your fellowship with somebody. ಎರಡನೇ ವಿಷಯ ಏನಂದ್ರೆ ಆತ ಇನ್ನೊಬ್ಬನಿಗೆ ಅರಿಕೆ ಮಾಡು ಅಂತ ಹೇಳ್ತಾನೆ. ಯಾಕೆಂದ್ರೆ ನಿಮ್ಮ ಸಂಬಂಧ ಕೆಡಿಸ್ಲಿಕ್ಕೆ. Not only remember that God does not remember your past sin. ನೀವು ದೇವರು ನನ್ನ ಪಾಪಗಳನ್ನ ನೆನಪಿಸ್ಕೊಳ್ಳೋದಿಲ್ಲ ಅನ್ನೋದು ಮಾತ್ರ ಯೋಚನೆ ಮಾಡೋದಲ್ಲ. Also remember. ಹಾಗೆ ನೆನೆಸ್ಕೊಳ್ಳಿ that God is wanting to build your fellowship with others. ಹಾಗೆ ನಿಮ್ಮ ಒಬ್ಬರೊಬ್ಬರಿನ ಸಂಬಂಧ ಅನ್ಯೋನ್ಯತೆಯನ್ನು ಬೆಳೆಸಲಿಕ್ಕೆ ದೇವರು ಇಷ್ಟಪಡ್ತಾರೆ. to be wise. ದೇವರು ನೀವು ಜ್ಞಾನಿಗಳಾಗಬೇಕು ಅಂತ ಬಯಸ್ತಾರೆ.